ಇವತ್ತಿನ ವಿಡಿಯೋದಾಗ ನಾವು ಚರ್ಚೆ ಮಾಡನ್ರಿ ಪೈಲೆಕ್ಸ್ ಫಾರ್ಟ್ ಆಯಿಂಟ್ಮೆಂಟ್ ಬಗ್ಗೆ. ಪೈಲೆಕ್ಸ್ ಫಾರ್ಟ್ ಆಯಿಂಟ್ಮೆಂಟ್ ಅಂದ್ರೆ ಏನು, ಅದ್ರೊಳಗ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನ್ ಇರ್ತಾವು, ಯಾವ ಕಂಡೀಷನ್ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಆಯಿಂಟ್ಮೆಂಟ್ ಬರ್ದು ಕೊಡ್ತಾರ, ಮತ್ತ ಇದ್ರ ಪ್ರಾಪರ್ಟೀಸ್ ಏನು, ಯಾವ ರೀತಿ ಇದು ಕೆಲಸ ಮಾಡ್ತೈತಿ, ಯಾವ ರೀತಿ ನೀವು ಇದನ್ನ ಹಚ್ಕೋಬೇಕು, ಎಷ್ಟು ದಿನ ನೀವು ಇದನ್ನ ಹಚ್ಕೋಬೇಕು, ಇದನ್ನ ಹಚ್ಕೊಂಡಾದ್ಮೇಲೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಮತ್ತೆ ಲಾಸ್ಟಿಗೆ ಬಹಳ ಜಾಸ್ತಿ ನೀವೇನ್ ಇದ್ರ ಬಗ್ಗೆ ಕ್ವಶನ್ ಕೇಳಿರಿ ನೋಡ್ರಿ ನನಗ, ಅದ್ರ ಬಗ್ಗೆ ನಾ ಉತ್ತರ ಕೊಡ್ಲಿಕ್ಕೆ ಹೋಗ್ತೀನಿ. ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ಪೈಲೆಕ್ಸ್ ಫಾರ್ಟ್ ಆಯಿಂಟ್ಮೆಂಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್, ಇಲ್ಲ ಆಯುರ್ವೇದಿಕ್ ಪ್ರಾಪರೇಟರಿ ಕ್ರೀಮ್ ಅನ್ಬೋದ್ರಿ. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಏನು ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ ಟೆಕ್ಸ್ಟ್ ಬುಕ್ಸ್ ನಾಗ ಇದ್ರ ಬಗ್ಗೆ ಉಲ್ಲೇಖ ಸಿಗಂಗಿಲ್ಲ, ಅದಕ್ಕೆ ಇದಕ್ಕ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತಾರ್ರಿ. ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಮಾಡಿರ್ತಾರ, ತಯಾರು ಮಾಡಿರ್ತಾರ, ಅದ್ರ ಟೆಸ್ಟಿಂಗ್ ಮಾಡಿಸ್ಕೊಂತಾರ, ಅದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕಿರ್ತೈತಿ. ಅದ್ರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರ್ರಿ. ಮತ್ತ ಪೈಲೆಕ್ಸ್ ಫಾರ್ಟ್ ಆಯಿಂಟ್ಮೆಂಟ್ ಏನೈತಿ ನೋಡ್ರಿ, ಇದ್ರ ಮ್ಯಾನುಫ್ಯಾಕ್ಚರರ್ ಯಾರಪ್ಪ ಅಂದ್ರ ಹಿಮಾಲಯ ಡ್ರಗ್ ಕಂಪನಿ ಅವರು, ಅದು ಬೆಂಗಳೂರಿನಾಗ ಐತ್ರಿ. ಮತ್ತೆ ಕಾಮನ್ಲಿ ಪ್ರೈಮರಿಲಿ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ನಿಮ್ಗ ಹೆಮರಾಯ್ಡ್ ಸಮಸ್ಯೆ, ಮೂಲವಾದಿ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಗ ಫಿಶರಿ ನ್ಯಾನೋ ಐತಂದ್ರ, ಫಿಶರಿ ನ್ಯಾನೋ ಅಂದ್ರೆ ನಿಮ್ ಸಂಡಾಸ್ ಮಾಡೋ ಜಗದಾಗ ಏನಾಗಿರ್ತೈತಪ್ಪ ಅಂದ್ರ ಸಣ್ಣಗ ಕಟ್ ಆಗಿರ್ತಾವ್ರಿ, ಅಲ್ಲಿ ಇದನ್ನ ಯೂಸ್ ಮಾಡ್ತಾರ. ಬನ್ನಿ ತಿಳ್ಕೊಂಡನ ಇದ್ರದ್ದು ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಇದ್ರಾಗ ಏನೇನ್ ಇರ್ತಾವಪ್ಪ ಅಂದ್ರ ಇದ್ರಾಗ ನೋಡ್ರಿ ಲಜ್ಜಾಲು ಇರ್ತೈತಿ. ಲಜ್ಜಾಲುದು ಬೊಟಾನಿಕಲ್ ನೇಮ್ ಏನಪ್ಪಾ ಅಂದ್ರ ಮೈಮೋಸಾ ಪುಡಿಕಾ, ಮತ್ ಇದಕ್ಕ ಟಚ್ ಮಿ ನಾಟ್ ಅಂತಾನು ಕರೀತಾರ್ರಿ. ಮತ್ ಇದ್ರೊಳಗ ಭೃಂಗರಾಜ ಇರ್ತೈತಿ, ಅದ್ರ ಬೊಟಾನಿಕಲ್ ನೇಮ್ ಎಕ್ಲಿಪ್ಟಿಕಾ ಎಲ್ಬಾ ಅಂತ. ಮತ್ ಇದ್ರೊಳಗ ನಿರ್ಗುಂಡಿ ಇರ್ತೈತ್ರಿ, ಅದ್ರ ಬೊಟಾನಿಕಲ್ ನೇಮ್ ವೈಟೆಕ್ಸ್ ನಿಗುಂಡೋ. ಮತ್ ಇದ್ರೊಳಗ ಜೆಗ್ರೂಲ್, ಮ್ಯಾರಿಗೋಲ್ಡ್ ಅಂತಾರಿ, ಗೆಂದಾ ಫುಲ್ ಅಂತಾನು ಕರೀತಾರ, ಅದು ಇರ್ತೈತಿ, ಅದ್ರ ಬೊಟಾನಿಕಲ್ ನೇಮ್ ಕ್ಯಾಲೆಂಡುಲಾ ಆಫಿಷಿನಾಲಿಸ್ ಅಂತ. ಮತ್ ಇದ್ರೊಳಗ ಕರ್ಪೂರ ಇರ್ತೈತ್ರಿ, ಕ್ಯಾಂಫರ್ ಅಂತಾರ. ಮತ್ ಇದ್ರೊಳಗ ಟಂಕನ ಇರ್ತೈತಿ, ಅದಕ್ಕ ಬೋರಾಕ್ಸ್ ಅಂತಾರ. ಮತ್ ಇದ್ರೊಳಗ ಯಶದ ಭಸ್ಮ ಇರ್ತೈತಿ, ಅದಕ್ಕ ಜಿಂಕ್ ಕ್ಯಾಲೆಕ್ಸ್ ಅಂತಾರ. ಮತ್ತ ಬೇಸ್ ಇರ್ತೈತ್ರಿ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಬನ್ನಿ ತಿಳ್ಕೊಳ್ಳೋಣ ಯಾವ ಕಂಡೀಷನ್ ಯಾವ ರೋಗನ ನಿಮ್ ಡಾಕ್ಟರ್ ಜನರಲ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರಂತ. ನೋಡ್ರಿ, ಒಂದೇ ಕಂಡೀಷನ್ ಯಾವ್ದಪ್ಪ ಅಂದ್ರ ಹೆಮರಾಯ್ಡ್ಸ್. ಹೆಮರಾಯ್ಡ್ಸ್ ಪೈಲ್ಸ್ ಎರಡು ಒಂದೇ ರೀ. ಇದನ್ನ ನಮ್ ಕನ್ನಡದಾಗ ಅನ್ಬೇಕಂದ್ರ ಮೂಲವಾದಿ ಅಂದಿರ್ತಾರೆ. ಸೊ ಮೂಲವಾದಿ ನೋಡ್ರಿ 3 ಪೊಸಿಷನ್ ನಾಗ, 7 ಪೊಸಿಷನ್ ನಾಗ, 11 ಪೊಸಿಷನ್ ನಾಗ ಇರ್ತೈತಿ. ಮತ್ತೆ ಮೂಲವಾದಿ 1st ಡಿಗ್ರಿ, 2nd ಡಿಗ್ರಿ, 3rd ಡಿಗ್ರಿ, 4th ಡಿಗ್ರಿನೇ ಇರ್ತೈತಿ, ಅಲ್ಲಿ ಇದನ್ನ ಬರೆದು ಕೊಡ್ತಾರ. ಇಲ್ಲ ನಿಮ್ಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಪೈಲ್ಸ್ ಆಗೈತಂದ್ರ ಅಲ್ಲಿ ಕೂಡ ಇದನ್ನ ಬರೆದು ಕೊಡ್ತಾರ್ರಿ. ಮತ್ತೆ ಎರಡನೇ ಕಂಡೀಷನ್ ಯಾವ್ದಪ್ಪ ಅಂದ್ರ ಫಿಶರಿ ನ್ಯಾನೋ. ಫಿಶರಿ ನ್ಯಾನೋ ಅಂದ್ರೆ ನೋಡ್ರಿ, ಸಾಮಾನ್ಯ ನಾನು ತಿಳಿಸ್ಬೇಕಂದ್ರ ನಿಮ್ ಮನ್ಯಾಗ ಗೋಡೆ ಐತಿ, ಗೋಡ್ಯಾಗ ಸಣ್ಣಗ ಕ್ರ್ಯಾಕ್ ಆಗೈತಿ. ಏನಾಗುತ್ತಪ್ಪ ಅಂದ್ರೆ ಮಳಿಗಿಳಿ ಬಂತಂದ್ರ ನೀರಲ್ಲಿಂತ್ರ ಕ್ರ್ಯಾಕ್ ನಂತರ ಒಳಗ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ ನೋಡ್ರಿ. ಅದೇ ರೀತಿ ನಮ್ ಸಂಡಾಸ್ ಮಾಡೋ ಜಾಗದಾಗ ಕ್ರ್ಯಾಕ್ ಅಲ್ಲಿ ಕಟ್ಸ್ ಆಗಿರ್ತಾವ್ರಿ. ಅದ್ರಲ್ಲಿಂತ್ರ ಏನಾಗುತ್ತೆ, ನಾವು ಸಂಡಾಸ್ ಯಾವಾಗ ಮಾಡ್ತಿರ್ತೀವಿ, ಆ ಸಂಡಾಸು ಆ ಜಾಗದಾಗಿಂತ್ರನು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ. ಅದ್ರ ಸಂಬಂಧ ಅಲ್ಲಿ ಬಹಳ ವಿಪರೀತ ನೋವು ಚಾಲು ಆಗಿಬಿಡ್ತೈತಿ. ಅಂತ ಕಂಡೀಷನ್ ಅನ್ನು ಕೂಡ ಗುಣಪಡಿಸ್ಲಿಕ್ಕೆ ಇದನ್ನ ಬರೆದು ಕೊಟ್ಟಿರ್ತಾರ. ಇಲ್ಲ ನಿಮ್ ಸಂಡಾಸ್ ಮಾಡೋ ಜಾಗದಾಗ ಬಹಳ ಜಾಗ ನಿಮ್ಗ ಕೆರೆತ ಆಗಕ್ ಕುಂತೈತಪ್ಪ ಅಂದ್ರ, ಅಲ್ಲಿ ನೀವು ಸಂಡಾಸ್ ಮಾಡೋ ಟೈಮಿಗೆ ಬಹಳ ಜಾಸ್ತಿ ನಿಮ್ಗೆ ನೋವು ಆಗಕ್ ಕುಂತೈತಂದ್ರ, ಮತ್ತೆ ಗರ್ಭವತಿ ಮಹಿಳೆಯರು, ಪ್ರೆಗ್ನೆಂಟ್ ಲೇಡೀಸ್ಗೆ ಡೆಲಿವರಿ ಆದ್ಮೇಲೆ ಇಲ್ಲ ಪ್ರೆಗ್ನೆನ್ಸಿ ಟೈಮ್ನಾಗ ಕೂಡ ಹೆಮರಾಯ್ಡ್ಸ್ ಮೂಲವಾದಿ ಸಮಸ್ಯೆ ಆಗಿರ್ತೈತಿ, ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರೊಳಗೆ ಯಾವ ಪ್ರಾಪರ್ಟೀಸ್ ಇರ್ತೋ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಒಂದೇದು ಎನಾಲ್ಜೆಸಿಕ್ ಹಂಗೆ ಕೆಲಸ ಮಾಡ್ತೈತೆ, ಅಂದ್ರ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಎರಡನೇದು ಆಂಟಿ ಹಿಸ್ಟಮೈನ್ ಹಂಗೆ ಕೆಲಸ ಮಾಡ್ತೈತಿ, ಅಂದ್ರ ಕೆರೆತವನ್ನು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತಿದು ವೂಂಡ್ ಹೀಲಿಂಗ್, ನಿಮ್ಗೇನ್ ಗಾಯ ಆಗಿರ್ತೈತಿ ನೋಡ್ರಿ, ಅದು ಗಾಯ ತುಂಬಲಿಕ್ಕೆ ಹೆಲ್ಪ್ ಮಾಡಿಕೊಡ್ತೈತಿ. ಮತ್ತಿದು ಆಂಟಿ ಮೈಕ್ರೋಬಿಯಲ್ ಹಂಗೆ ಕೆಲಸ ಮಾಡ್ತೈತಿ, ಅಂದ್ರ ಮೈಕ್ರೋಬ್ ಸಂಬಂಧ ಯಾವ್ದಾರ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತಿದು ಆಂಟಿ ಹೆಮರಾಯ್ಡಲ್, ಅಂದ್ರೆ ಹೆಮರಾಯ್ಡ್ಸ್ ಅನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಬನ್ನಿ ಈಗ ಚರ್ಚೆ ಮಾಡೋಣ, ಈ ಆಯಿಂಟ್ಮೆಂಟ್ ಏನಿದೆ ಯಾವ ರೀತಿ ನಿಮ್ಮ ಮೈಯ ಕೆಲಸ ಮಾಡ್ತೈತಿ, ಇದ್ರ ವರ್ಕಿಂಗ್ ಮೆಕ್ಯಾನಿಸಮ್ ಏನಂತ.
ನೋಡ್ರಿ, ಈ ಆಯಿಂಟ್ಮೆಂಟ್ ನೀವು ಯಾವಾಗ ಹಚ್ಕೊಂತೀರಿ ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರ ಹೆಮರಾಯ್ಡ್ ಮಾಸ್ ಏನಿರ್ತೈತಿ ನೋಡಿ, ಅದು ಶ್ರಿಂಕ್ ಆಗ್ತೈತಿ, ಅದು ಸಣ್ಣಗೆ ಹಾಕೊಂತ ಹೋಗುತ್ತೆ. ಅದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರ ಅಲ್ಲಿ ಏನ್ ರಕ್ತಸ್ರಾವ ಆಗ್ತಿರ್ತೈತಿ ಅದನ್ನ ಕೂಡ ಇದು ತಡಿತೈತಿ. ಮತ್ ಇದು ನಿಮ್ಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಏನ್ ಮಲಬದ್ಧತೆ ಸಮಸ್ಯೆ ಏನಾಗಿರ್ತೈತಿ ನೋಡ್ರಿ, ಅದನ್ನ ಕೂಡ ನಿವಾರಣೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ನೋಡ್ರಿ, ಕಾನ್ಸ್ಟಿಪೇಷನ್ ನ ಮೇನ್ ಪ್ರಾಬ್ಲಮ್ ನಿಮ್ಗ ಮೂಲವಾದಿ ಹೆಮರಾಯ್ಡ್ಸ್ ಆಗ್ಲಿಕ್ಕೆ ಈ ರೀತಿ ಇದು ಕೆಲಸ ಮಾಡ್ತೈತಿ. ಬನ್ನಿ ಈಗ ಚರ್ಚೆ ಮಾಡೋಣ ಯಾವ ರೀತಿ ನೀವು ಇದನ್ನ ಹಚ್ಕೋಬೇಕು, ಇದ್ರ ಡೈರೆಕ್ಷನ್ ಏನ್ರಿ ಯೂಸ್ ಮಾಡ್ಲಿಕ್ಕೆ ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನೋಡ್ರಿ, ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಏನಿರ್ತೈತಿ ನೋಡ್ರಿ, ಇದ್ರ ಜೊತೆಗೆ ನಿಮ್ಗೊಂದು ಅಪ್ಲಿಕೇಟರ್ ಕೊಟ್ಟಿರ್ತಾರೆ. ಅಪ್ಲಿಕೇಟರ್ ನೋಡ್ರಿ, ಅದು ಬೆಳ್ಳಂಗ್ ಕಲರ್ ಇಂದ ಒಂದು ನಳಿ ಬಂದಿರ್ತೈತಿ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ರೀಮಿನ್ ಬಾಯಿ ಇರ್ತೈತಿ ನೋಡ್ರಿ, ಅದ್ರ ಮೇಲೆ ಆ ನಳಿಯನ್ನು ಮೊದ್ಲೇ ನೀವು ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡ್ಕೊಂಡಾದ್ಮೇಲೆ ಆ ನಳಿ ಏನಿರ್ತೈತಿ ನೋಡ್ರಿ, ಮೊದ್ಲು ಚಂದಾಗ ಅದನ್ನ ಕ್ಲೀನ್ ಮಾಡ್ಬೇಕು. ಅದನ್ನ ಕ್ಲೀನ್ ಆದ್ಮೇಲೆ ನೀವು ನಿಮ್ ಬೆಡ್ ಮೇಲಾರ ಮಕ್ಕೋರಿ, ನೆಲದಾಗಾರ ಮಕ್ಕೊಳ್ಳಿ, ಇಲ್ಲ ನಿಂತ ಪೊಸಿಷನ್ ಕೂಡ ಇದನ್ನ ನೀವು ಹಚ್ಕೋಬೇಕು. ಏನ್ ಮಾಡ್ಬೇಕಂದ್ರ ಅದು ಕ್ರೀಮ್ ಏನಿರ್ತೈತಿ ಅದ್ರ ನಳಿ ತಗೊಂಡೋಗಿ ನೀವು ಸಂಡಾಸ್ ಜಾಗದಾಗ ಇಟ್ಕೋಬೇಕು. ಅಲ್ಲಿ ಇಟ್ಕೊಂಡಾದ್ಮೇಲೆ ಹಗರ್ಕ ಅದನ್ನ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದ್ರೆ ಏನಾಗುತ್ತಂದ್ರ ಕ್ರೀಮ್ ಹಗರ್ಕ ನಿಮ್ ಸಂಡಾಸ್ ಜಾಗದಾಗ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಮತ್ ಚಂದಾಗ ಅದನ್ನ ಸುತ್ತ ಆರ್ದ ಹಚ್ಕೋಬೇಕ್ರಿ. ಇದು ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಏನೈತಿ ನೋಡ್ರಿ, ನೀವು ಇದನ್ನ ಸಂಡಾಸ್ ಮಾಡೋದಕ್ಕಿಂತ ಮೊದ್ಲು ಕೂಡ ಹಚ್ಕೋಬಹುದು. ಮೊದ್ಲು ಹಚ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರ ನಿಮ್ಗ ಅಲ್ಲೇ ಸಂಡಾಸ್ ಮಾಡೋ ಟೈಮಿಗೆ ನೋವು ಬರಾರ್ದಂಗ್ ನೋಡ್ಕೊಂತೈತಿ. ಮತ್ ಸಂಡಾಸ್ ಸರಳದಿಂದ ಹೊರಗೆ ಹೋಗ್ಲಿ ಅಂತ ನೋಡ್ಕೊಂಡು ಹೋಗ್ತೈತ್ರಿ. ಮತ್ ಸಂಡಾಸ್ ಆದ್ಮೇಲೆ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಅವಾಗ ಏನಾಗುತ್ತಪ್ಪ ಅಂದ್ರ ಅಲ್ಲಿ ಉರಿ ಇರ್ತೈತಿ, ನೋವು ಇರ್ತೈತಿ, ಅದನ್ನ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಮತ್ ಇದನ್ನ ನೀವು ಹಚ್ಕೊಂತೀರಿ ನೋಡ್ರಿ, ಹಚ್ಕೊಂಡಾದ್ಮೇಲೆ ಚಂದಾಗ ಹಗರ್ಕ ಹೊರಗ್ ತೆಗೀರಿ. ಹೊರಗ್ ತೆಗದಾದ್ಮೇಲೆ ಅದ್ ಅಪ್ಲಿಕೇಟರ್ ಏನಿರ್ತೈತಿ ನೋಡ್ರಿ, ಅದನ್ನ ಚಂದಾಗ ಮತ್ತ ತೊಳ್ಕೊಂಡು ಪ್ಯಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ ಕೈ ತಕ್ಕೋರಿ. ಸೊ ಈ ರೀತಿ ನೀವು ಇದನ್ನ ಹಚ್ಕೋಬಹುದು. ಮತ್ ನೀವು ಇದನ್ನ ಎಷ್ಟು ಸತಿ ಯೂಸ್ ಮಾಡ್ಬೇಕಂದ್ರ ಒಂದ್ ದಿನಕ್ಕ 2-3 ಹೊತ್ತು ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ ಎಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡ್ಬೇಕಂದ್ರ ನೋಡ್ರಿ, ಕ್ರಾನಿಕ್ ಕಂಡೀಷನ್ ಐತಂದ್ರ ಅಲ್ಲೇ 2-3 ತಿಂಗಳ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳಿರ್ತಾರ. ಉಳಿದಿದ್ ನಿಮ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತಾ. ಬಟ್ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಹೇಳಕ್ ಕುಂತಾರ ಆ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬನ್ನಿ ಈಗ ಚರ್ಚೆ ಮಾಡೋಣ, ಇದನ್ನ ನೀವು ಯೂಸ್ ಮಾಡಂತಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು ಅಂತ. ಸೊ ನೋಡ್ರಿ, ಇದನ್ನ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್. ಬನ್ನಿ ಈಗ ಚರ್ಚೆ ಮಾಡೋಣ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಯಾರು ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದಂತ. ನೋಡ್ರಿ, ಇದಕ್ಕೆ ಯಾವುದೇ ರೀತಿ ಕಾಂಟ್ರಾ ಇಂಡಿಕೇಶನ್ ಕೂಡ ಇರಂಗಿಲ್ಲ. ಈಗ ತಿಳ್ಕೊಳ್ಳೋಣ ಇದ್ರದ್ದು ಮೂಲ್ಯ ಎಷ್ಟಪ್ಪ ಅಂದ್ರ, ಇದು ನೋಡ್ರಿ ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಏನಿದೆ ಇದು ನಿಮ್ಗ 115 115 115 ರೂಪೀಸ್ಗೆ 30 ಗ್ರಾಮದ ಆಯಿಂಟ್ಮೆಂಟ್ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡೋಣ. ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು ಅಂದ್ರ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಕೂಡ ಬಹಳ ಸುಲಭ ರೀತಿ ಅಂತ ನೀವು ಇದನ್ನ ಪಡ್ಕೋಬಹುದು. ಈಗ ಚರ್ಚೆ ಮಾಡೋಣ. ಬಹಳ ನೀವ್ ಏನ್ ಕ್ವಶನ್ ಇದ್ರ ಬಗ್ಗೆ ಕೇಳಿರಿ, ಅದ್ರ ಬಗ್ಗೆ ನಾನು ಉತ್ತರ ಮಾಡ್ತೇನೆ. ಒಂದನೇ ಪ್ರಶ್ನೆ ಏನಪ್ಪಾ ಅಂದ್ರ, ಸರ್ ನಾನು ಇದನ್ನ ಕ್ರೀಮ್ ಏನ್ ಡೈಲಿ ಯೂಸ್ ಮಾಡಬಹುದಾ? ಅದಕ್ಕೆ ಉತ್ತರ ನೋಡ್ರಿ, ಹೌದು, ಇದನ್ನ ನೀವು ಡೈಲಿ ಯೂಸ್ ಮಾಡಬಹುದು. ಮತ್ತೆ ಎರಡನೇ ಕ್ವಶನ್ ಏನಪ್ಪಾ ಅಂದ್ರೆ, ಸರ್ ಎಷ್ಟು ದಿನದ ಮಟ್ಟ ನಾವ್ ಇದನ್ನ ಯೂಸ್ ಮಾಡಬೇಕು? ನೋಡ್ರಿ, ಕ್ರಾನಿಕ್ ಕೇಸಸ್ ನಾಗ 2-3 ತಿಂಗಳ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರ. ಉಳಿದಿದ್ ನಿಮ್ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತಾ, ಮತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತಾ. ಅವ್ರು ಯಾವ ರೀತಿ ನಿಮಗೆ ಇದನ್ನ ಬಳಸಕ್ ಹೇಳೋಂತಾರ ಆ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಮೂರನೇ ಪ್ರಶ್ನೆ, ಸರ್ ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಏನಿದೆ ಅದು ಸೇಫ್ ಏನ್ರಿ? ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್, ಇದು ಟೋಟಲಿ ಸೇಫ್. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇದ್ರಲ್ಲಿ ಇರಂಗಿಲ್ಲ. ಲಾಸ್ಟ್ ಕ್ವಶನ್ ಏನ್ ಕೇಳಿರಪ್ಪ ಅಂದ್ರೆ, ಪೈಲೆಕ್ಸ್ ಆಯಿಂಟ್ಮೆಂಟ್ ಮತ್ತು ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಏನಿದೆ ಇದ್ರ ಎರಡರ ಒಳಗಡೆ ವ್ಯತ್ಯಾಸ ಏನಿದೆ, ಡಿಫರೆನ್ಸ್ ಏನಿದೆ ಅಂತ. ಸೊ ನೋಡ್ರಿ, ಇದ್ರ ಎರಡರ ಒಳಗ ಕಂಟೆಂಟ್ ಏನಿರ್ತೈತಿ, ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಏನಿರ್ತಾವ ನೋಡ್ರಿ, ಎರಡು ಸೇಮ್ ಇರ್ತಾವ. ಇದ್ರೊಳಗ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಇದು ಸ್ಟ್ರೆಂತ್, ಡೋಸೇಜ್ ಡಿಫರೆನ್ಸ್ ಇರ್ತೈತ್ರಿ. ಪೈಲೆಕ್ಸ್ ಪ್ಲೇನ್ ಆಯಿಂಟ್ಮೆಂಟ್ ಏನಿದೆ ಅದ್ರಾಗ ಡೋಸೇಜ್ ಸ್ಟ್ರೆಂತ್ ಕಡಿಮೆ ಇರ್ತೈತಿ. ಮತ್ತೆ ಪೈಲೆಕ್ಸ್ ಫೋರ್ಟ್ ಏನಿದೆ ಇದ್ರಾಗ ಡೋಸೇಜ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತೈತಿ. ನಾನ್ ನಿಮ್ಗ ನಾರ್ಮಲ್ ಎಕ್ಸಾಂಪಲ್ ಒಂದ್ ತಿಳಿಸ್ಬೇಕಂದ್ರ, ನೋಡ್ರಿ, ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಏನಿದೆ ಅದು ₹1 ಅಂದ್ರ ಪೈಲೆಕ್ಸ್ ಪ್ಲೇನ್ ಆಯಿಂಟ್ಮೆಂಟ್ ಏನಿದೆ ನೋಡ್ರಿ ಅದು 50 ಪೈಸೆ. ಸೊ ಎಷ್ಟು ವ್ಯತ್ಯಾಸ ಆತ್ ನೋಡ್ರಿ. ಇದೇ ರೀತಿ ಡೋಸೇಜ್ ಅದು ಫರಕ್ ಇರ್ತೈತಿ, ಉಳಿದಿದ್ ಏನ್ ಅಷ್ಟು ಫರಕ್ ಇರಂಗಿಲ್ಲ, ಎಲ್ಲಾ ಇಂಗ್ರೀಡಿಯೆಂಟ್ಸ್ ಸೇಮ್ ಇರ್ತೈತಿ. ಮತ್ತ ರೇಟ್ನ್ಯಾಗ ಕೂಡ ವ್ಯತ್ಯಾಸ ಆಗ್ತೈತಿ. ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಏನಿರ್ತೈತಿ ನೋಡ್ರಿ ಅದು ಪ್ಲೇನ್ ಪೈಲೆಕ್ಸ್ ಆಯಿಂಟ್ಮೆಂಟ್ ಅಂದ್ರೆ ಸ್ವಲ್ಪ ದುಬಾರಿ ಇರ್ತೈತಿ, ಜಾಸ್ತಿ ಬೆಲೆ ಇರ್ತೈತಿ.
ಅನ್ಕೊಂತೀನಿ ಈ ವಿಡಿಯೋದಾಗ ಪೈಲೆಕ್ಸ್ ಫೋರ್ಟ್ ಆಯಿಂಟ್ಮೆಂಟ್ ಬಗ್ಗೆ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ಹೇಳದಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಾರ್ದು. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.